ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ದಾಗ ಏನ್ ಮಾಡೋಣ ಅಂದ್ರೆ, ನಾವು ಪ್ರತಿ ವೀಕ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡತೀವ್ರಿ. ಸೊ ಆ ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್ ಗಳನ್ನ ಆರ್ಮಿಗೆ ಸಂಬಂಧಪಟ್ಟದ್ದು ಕ್ವಶನ್ ರೀ. ಸೊ ಆ ಕ್ವಶನ್ ಗಳನ್ನ ಇವತ್ತಿನ ಕ್ಲಾಸ್ದಾಗ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದೊಂದು ನಿಮ್ಗೆ ಏನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಿದ್ರೆ ಲೇಟ್ ಮಾಡೋದು ಬೇಡ್ರಿ. ಇವತ್ತಿನ ಕ್ಲಾಸಿನ ಫಸ್ಟ್ ಕ್ವಶನ್ ಏನೈತಿ ನೋಡೋಣ ಬನ್ನಿ ಅಂತ. ಓಕೆ ಓಕೆ, ಫಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. ಸೊ 12 ಡಿವೈಡೆಡ್ ಬೈ 4 ಅಂತ ಇದೆ. ಸಾಲ್ವ್ ಸಾಲ್ವ್ 12 ಡಿವೈಡೆಡ್ ಬೈ 4 ಪ್ಲಸ್ 3 ಇಂಟು 2 ಅಂತ ಇದೆ. 3 ಇಂಟು 2 ಅಂತ. ಸೊ ನಾವು ಈ ತರ ಲೆಕ್ಕಗಳ ಬಂದು ಅಂದ್ರೆ ನಾವು ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಬೋರ್ಡ್ ಮಾಸ್ ಅನ್ನ ಅಪ್ಲೈ ಮಾಡ್ಬೇಕು. ಯಾವ್ದನ್ನ ಅಪ್ಲೈ ಮಾಡ್ಬೇಕ್ರಿ? ಬೋರ್ಡ್ ಮಾಸ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅದಕ್ಕಾಗಿ ಸೊ ಬಿ ಅಂದ್ರೆ ಏನ್ರಿ? ಬ್ರಾಕೆಟ್. ಬಿ ಅಂದ್ರೆ ಏನು? ಬ್ರಾಕೆಟ್. ಓ ಅಂದ್ರೆ ಏನ್ರಿ? ಆಫ್. ಓ ಅಂದ್ರೆ ಏನ್ರಿ? ಆಫ್. ಡಿ ಅಂದ್ರೆ ಏನು? ಡಿವಿಷನ್. ಎಂ ಅಂದ್ರೆ ಏನ್ರಿ? ಮಲ್ಟಿಪ್ಲಿಕೇಶನ್. ಎ ಅಂದ್ರೆ ಏನು? ಎಡಿಷನ್. ಎಸ್ ಅಂದ್ರೆ ಏನು? ಸಬ್ಸ್ಟ್ರಾಕ್ಷನ್. ಓಕೆ, ಏನಂದ್ರೆ ಸ್ಟೆಪ್ ವೈಸ್ ನಾವ್ ಏನ್ ಮಾಡ್ಕೋಬೇಕಂದ್ರೆ ಸಾಲ್ವ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಸೊ ಹಾಗಿದ್ರ ಫಸ್ಟ್ ಏನಿದೆ? ಬ್ರಾಕೆಟ್ ಅಂತ ಇದೆ. 12 ಡಿವೈಡೆಡ್ ಬೈ 4. ಬ್ರಾಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರಿ. 12 ಡಿವೈಡೆಡ್ ಬೈ 4 ಪ್ಲಸ್ 3 ಇಂಟು 2 ಅಂತ ಇದೆ. 3 ಇಂಟು 2 ಅಂತ ಇದೆ. ಸೊ ಹಾಗಿದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಬ್ರಾಕೆಟ್ ಮುಗೀತು. ನೆಕ್ಸ್ಟ್ ಯಾವ್ದು ಮಾಡ್ಬೇಕಂದ್ರೆ ಡಿವಿಷನ್ ಅನ್ನ ಮಾಡ್ಕೋಬೇಕು. 4 ಒಂದ್ಲೆ 4, 4 ಮೂರ್ಲೆ 12. ಹಾಗಿದ್ರೆ 3 ಪ್ಲಸ್ 3 ಇಂಟು 2 ಅಂತ, 3 ಪ್ಲಸ್ 3 ಇಂಟು 2 ಅಂತ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಬೇಕಾದ್ರೆ 3 ಪ್ಲಸ್ ನೆಕ್ಸ್ಟ್ ಯಾವ್ದು ಮಾಡಬೇಕು? ಮಲ್ಟಿಪ್ಲಿಕೇಶನ್, ಗುಣಾಕಾರನ ಬಿಡಿಸ್ಕೋಬೇಕಾಗತ್ತೆ. 3 ಇಂಟು 2 ಎಷ್ಟು? 6. 3 ಇಂಟು 2 3 ಇಂಟು 2 ಮಾಡಿದ್ರೆ 6 ಬರುತ್ತೆ. ಹಾಗಿದ್ರೆ 6 ಪ್ಲಸ್ 3 ಎಷ್ಟು? 9. 6 ಪ್ಲಸ್ 3 9. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕೊಟ್ಟಂತ ಕ್ವಶನ್ ದಾಗ ಯಾವ್ದ್ರಿ? ಆಪ್ಷನ್ ಬಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ. ಕನ್ವರ್ಟ್ 3/8 ಇಂಟು ಡೆಸಿಮಲ್ ಅಂತ ಕೊಟ್ಟ. ಕನ್ವರ್ಟ್ 3/8 ಇಂಟು ಡೆಸಿಮಲ್ ಅಂತ ಕೊಟ್ಟ. ಡೆಸಿಮಲ್ ಅಂದ್ರೆ ಏನ್ರಿ? ದಶಮಾಂಶವಾಗಿ ಕನ್ವರ್ಟ್ ಮಾಡಬೇಕು. ಡೆಸಿಮಲ್ ಅಂದ್ರೆ ಏನ್ರಿ? ದಶಮಾಂಶ. ಡೆಸಿಮಲ್ ಅಂದ್ರೆ ದಶಮಾಂಶ. ಓಕೆ, ದಶಮಾಂಶವಾಗಿ ಏನ್ ಮಾಡ್ಕೊಬೇಕ್ರಿ? ನಾವು ಕನ್ವರ್ಟ್ ಮಾಡ್ಬೇಕಾಗತ್ತ. ಓಕೆ, ಕೊಟ್ಟಂತ ಇಕ್ವೇಶನ್ ದಾಗ ಇದಕ್ಕೆ ಏನಂತ ಕರಿತೀವ್ರಿ? ಅಂಶ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಮೇಲಿರುವಂತ ಟರ್ಮ್ 3 ಏನಂತ ಕರಿತೀವಿ? ಅಂಶ. ಇದಕ್ಕೆ ಛೇದ ಅಂತ ಕರಿತೀವಿ. ಛೇದ. ಓಕೆ, ಇದನ್ನ ಯಾವ್ದು ಈ ಮೆಥಡ್ ದಾಗ ಬಿಡಿಸ್ಬೇಕ್ರಿ. ಕೊಟ್ಟಂತ ಇಕ್ವೇಶನ್ ಅಂಶನ ನಡುವು ಬರ್ಕೋಬೇಕು, ಛೇದನ ಸೆಂಟರ್ದಾಗ ಬರ್ಕೋಬೇಕು. ಓಕೆ, ಹಾಗಿದ್ರೆ 0 ಪಾಯಿಂಟ್. ಯಾಕಂದ್ರೆ 3 ಅನ್ನೋದು 8ಕ್ಕಿಂತ ಚಿಕ್ಕದಿದೆ. 8 ಕಿಂತ ಏನಿದೆ? 3 ಅನ್ನೋದು ಚಿಕ್ಕದಿದೆ. ಸೊ ಅದಕ್ಕಾಗಿ ಪಾಯಿಂಟ್ ಕೊಟ್ಟು ಏನ್ ಮಾಡ್ಕೋಬೇಕಂದ್ರೆ 30 ಆಗಿ ಮಾಡ್ಕೋ. ಹಾಗಿದ್ರೆ 8 ಎಷ್ಟೇ? 30. 8 ಒಂದೇ 8, 8 ಎರಡ್ಲೆ 16, 8 ಮೂರ್ಲೆ 24, 8 ನಾಲ್ಕಲೆ 32 ಆಗುತ್ತೆ. ಟೋಟಲಿ 8 ಒಂದೇ 8, 8 ಎರಡ್ಲೆ 16, 8 ಮೂರ್ಲೆ 24, 8 ನಾಲ್ಕಲೆ 32, 8 ಐದ್ಲೆ 40, 8 ಆರ್ಲೆ 48, 8 ಏಳ್ಲೆ 56, 8 ಎಂಟ್ಲೆ 64, 8 ಒಂಬತ್ಲೆ 72, 8 ಹತ್ಲೆ 80. ಕೊಟ್ಟಂತ ಇಕ್ವೇಶನ್ 30ಕ್ಕೆ ನಿಯರ್ ಇರೋದು 32 ಬಿಟ್ರೆ 24. ನಾವು ನಿಯರ್ ಇದ್ದಿದ್ದನ್ನ ತಗೋಬೇಕು. 24, 8 ಮೂರ್ಲೆ 24, 8 ಮೂರ್ಲೆ 24. 30ರ 24 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 6. 30ರ 24 ಕಳೆದ್ರೆ 6 ಬರುತ್ತೆ. ಸೊ ಹಾಗಿದ್ರೆ 8ಕ್ಕಿಂತ ಬಿ ಏನು? 6 ಅನ್ನೋದು ಏನಿದೆ? ಚಿಕ್ಕದಿದೆ. ಸೊ ಅದಕ್ಕಾಗಿ ಇದ ಪಾಯಿಂಟ್ ಮೇಲೆ ಏನ್ ಮಾಡ್ಬೇಕಂದ್ರೆ ಮತ್ತೊಂದು ಜೀರೋನ ಆಡ್ ಮಾಡ್ಬೇಕು. ಮತ್ತೊಂದು ಜೀರೋನ ಏನ್ ಮಾಡ್ಬೇಕ್ರಿ? ಆಡ್ ಮಾಡ್ಕೋಬೇಕು. ಸೊ ಹಾಗಿದ್ರೆ 8 ಎಷ್ಟಲೇ 60ರೀ? 8 ಏಳೆ 56 ಆಗುತ್ತೆ. 8 ಏಳೆ 56, 8 ಎಂಟ್ಲೆ 64, 60ಕ್ಕಿಂತ ಜಾಸ್ತಿ ಆಗತ್ತೆ. ಸೊ ಅದಕ್ಕಾಗಿ 8 ಏಳೆ 56 ನಾವು ಚೂಸ್ ಮಾಡ್ಬೇಕು. ಸೊ ಹಾಗಿದ್ರೆ 60ರಾಗ 56ನ ಕಳೆದ್ರೆ ಆನ್ಸರ್ ಎಷ್ಟು ಬರುತ್ತೆ? 4 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 4 ಬರುತ್ತೆ. ಹಾಗಿದ್ರೆ ಇದ ಪಾಯಿಂಟ್ ಬಗ್ಗೆ ಏನ್ ಮಾಡ್ಬೇಕ್ರಿ? ಮತ್ತೊಂದು ಜೀರೋನ ಆಡ್ ಮಾಡ್ಕೋಬೇಕು. 8 ಎಷ್ಟಲೇ 40ರೀ? 8 ಐದ್ಲೆ 40. 8 ಐದ್ಲೆ 40 ಆಗುತ್ತೆ. 40ರ 40 ಕಳೆದ್ರೆ 0. 8ರ 5 ಕಳೆದ್ರೆ 8 ಐದ್ಲೆ 40 ಆಗುತ್ತೆ. 40ರಾಗ 40ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 40 ಬರುತ್ತೆ. ಸೊ ಹಾಗಿದ್ರೆ ಈ ಕರೆಕ್ಟ್ ಆನ್ಸರ್ ಎಷ್ಟು ಬರ್ತಂದ್ರೆ 0.375. 0.375. ಈ ಕೊಟ್ಟಂತ ಇಕ್ವೇಶನ್ ದಾಗ ಇದಕ್ಕೆ ಭಾಜಕ ಅಂತ ಕರಿತೀವಿ. ಇದಕ್ಕೆ ಇದು ಭಾಜ್ಯ. ಸಾರಿ, ಇದು ಭಾಜ್ಯ, ಇದು ಭಾಜಕ, ಭಾಗಲಕ. ಭಾಗಲಕ ಶೇಷ. ಇದು 0 ಬರುತ್ತಲ್ರಿ, ಇದು ಶೇಷ. ಕ್ಲಿಯರ್? ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ ಡೈರೆಕ್ಟ್ ಆಗಿ ಬಿಡಿಸ್ಬೇಕಾಗಿತ್ತು. ಈಗ 3/8 ಅಂತ ಕೊಟ್ಟು 3/8.
ಓಕೆ 8 ಅನ್ನೋದು ಏನೈತ್ರಿ 3 ಕಿಂತ ದೊಡ್ಡದ 3 ಕಿಂತ ದೊಡ್ಡದಿದೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ 0 ಕೊಟ್ಟ ಪಾಯಿಂಟ್ 0 ಅಂತ ತಗೋಬೇಕು. ಹಾಗಿದ್ರೆ 30 ಆಯ್ತು ಇದು 30 ಆಯ್ತು. 8 ಎಷ್ಟಲ್ಲಿ 30 ರೀ 8 ಮೂರ್ಲೆ 24 8 ಮೂರ್ಲೆ 24 8 ಹಾಕ್ಲೆ 32 ದೊಡ್ಡದಾಗುತ್ತೆ 8 3 ಆಯ್ತು. ಹಾಗಾದ್ರೆ ಮೇಲೆ ಎಷ್ಟು ರಿಮೈನಿಂಗ್ ಎಷ್ಟು ಉಳಿತು 6 ಉಳಿತು 6 ಉಳಿತು ಅಂದ್ರೆ ಇದ ಪಾಯಿಂಟ್ ಮ್ಯಾಗ ಏನ್ ಮಾಡಿದೆ ಮತ್ತೊಂದು 0 ಅಂತ ತಗೊಂಡೆ. 8 ಎಷ್ಟಲೆ 60 ರೀ 8 7 56 ಆಗುತ್ತೆ 8 7 56 ಮ್ಯಾಗ ರಿಮೈನಿಂಗ್ ಎಷ್ಟು ಉಳಿತು 4 ಉಳಿತು 8 5 40. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟಂದ್ರೆ 0.37 0.375 is the correct answer for this question. Okay, next question. Question number 3. Find the odd or not ಅಂತ ಕೊಟ್ಟ 16, 25, 36, 50, 64. ಇದ್ರೊಳಗ ತಪ್ಪಾಗಿರುವ ಅಂಕಿಯನ್ನ ನಾವು ಏನ್ ಮಾಡ್ಬೇಕ್ರಿ ಹುಡುಕಬೇಕು. ತಪ್ಪಾಗಿರುವ ಅಂಕಿಗಳನ್ನ ಏನ್ ಮಾಡ್ಬೇಕು ಹುಡುಕ್ಬೇಕಾಗತ್ತ. ಸೊ ಇವನ್ನೆಲ್ಲ ನೋಡಕತ್ರ ಏನ್ ಅನ್ಸುತ್ತಂದ್ರೆ ಎಲ್ಲ ಸ್ಕ್ವೇರ್ ನಂಬರ್ ಅದಾವ. 16 4 ಸ್ಕ್ವೇರ್ 25 5 ಸ್ಕ್ವೇರ್ 36 6 ಸ್ಕ್ವೇರ್ ಅದೇ ರೀತಿ 50 ಯಾವುದೇ ಸ್ಕ್ವೇರ್ ಅಲ್ಲ 8 ಸ್ಕ್ವೇರ್ 64. ಹಾಗಿದ್ರೆ ಇಲ್ಲಿ ತಪ್ಪಾಗಿರುವ ಆನ್ಸರ್ ಯಾವ್ದಂದ್ರೆ 50 50 ಇಸ್ ರಾಂಗ್ ಇದು. ಯಾಕಂದ್ರೆ ಉಳಿದ ಎಲ್ಲ ಏನ್ದವ್ರಿ ಸ್ಕ್ವೇರ್ ನಂಬರ್ಸ್ ತಾವ್. ಬಟ್ 50 ಅನ್ನುವಂತ ಅಂಕಿ ಏನಿದ್ರಿ ತಪ್ಪಾದೈತ್ರಿ ಯಾವುದೇ ಸ್ಕ್ವೇರ್ 50 ಇಲ್ಲ. ಸೊ ಅದಕ್ಕಾಗಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ 50 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ. If yesterday was Monday, what will be the day after tomorrow ಅಂತ ಕೊಟ್ಟು. Yesterday ನಾವಿಲ್ಲಿರುವುದು ಇಂದು, ಇದೇನ್ರಿ ಇಂದು. ನೆಕ್ಸ್ಟ್ ನಿನ್ನೆ, ನಾಳೆ, ನಾಡಿದ್ದು. ನಾಡಿದ್ದನ್ನು ಡೇ ಆಫ್ಟರ್ ಟುಮಾರೋ ಅಂದ್ರೆ ನಾಡಿದ್ದು ಕೇಳು. ನಿನ್ನೆ ಯಾವ ವಾರ ಇತ್ತರಿ ಮಂಗಳವಾರ ಇತ್ತಂತ. ನಿನ್ನೆ ಯಾವ ಇತ್ತು ಮಂಗಳವಾರ. ಮಂಡೇ ಸಾರಿ ನಿನ್ನೆ ಸೋಮವಾರ ಮಂಡೇ ಅಂತ ಕೊಟ್ಟ. ಮಂಡೇ ಅಂದ್ರೆ ಏನ್ರಿ ಸೋಮವಾರ ಇಲ್ಲ ಸೋಮವಾರ. ಹಾಗಿದ್ರೆ ಹಿಂದೆ ಯಾವ ಐತ್ರಿ ಸೋಮವಾರ ಇತ್ತಲ್ರಿ ಹಿಂದೆ ಸೋಮವಾರ ಇದ್ರೆ ಮಂಗಳವಾರ ಆಯ್ತು. ನೆಕ್ಸ್ಟ್ ನಾಳೆ ಯಾವ ಆಯ್ತು ಬುಧವಾರ ಆಯ್ತು. ನಾಡಿದ್ದು ಯಾವ್ದಾಯ್ತು ಗುರುವಾರ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನಾಡಿದ್ದು ಕೇಳಿದ್ರೆ ನಮ್ಗೆ ಟ್ಯೂಸ್ಡೇ. ಗುರುವಾರಕ್ಕೆ ನಾವು ಇಂಗ್ಲಿಷ್ ನಾಗ ಏನಂತ ಕರಿತೀವಿ ಟ್ಯೂಸ್ಡೇ ಅಂತ ಕರಿತೀವಿ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಇಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೊಟ್ಟ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೊಟ್ಟ. 7 + 5 = 24 ಅಂತ ಇದೆ. 9 + 2 = 22 ಅಂತ ಇದೆ. ಅದೇ ರೀತಿ 8 + 6 = ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದೆ. 8 + 6 = ಕ್ವಶನ್ ಮಾರ್ಕ್. ಸೊ 7 + 5 ಕೂಡಿಸಿದ್ರೆ ಎಷ್ಟಾಗುತ್ತೆ 7 + 5 ಅನ್ನ ಕೂಡಿಸಿದ್ರೆ 12 ಆಗತ್ತೆ. ಸೊ ಅದೇ ರೀತಿ 9 ಮತ್ತು 2 ಅನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ 11 ಆಗತ್ತೆ. ಅದೇ ರೀತಿ 8 + 6 ಅನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ 14 ಆಗತ್ತೆ. ಇದಕ್ಕೆ ಏನ್ ಮಾಡ್ಯಾರ ಅಂದ್ರೆ 24 ಬರ್ಬೇಕಂದ್ರೆ ಇಂಟು 2 ಮಾಡಿ. 12 24, 11 22, ಅದೇ ರೀತಿ 14 ಮಾಡಬೇಕು 28. 14 ಎಷ್ಟು 28. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 6. ಫಿಲ್ ಇನ್ ದ ಬ್ಲಾಕ್ಸ್ ಅಂತ ಕೊಟ್ಟರು. ಎ ಡಿ ಜಿ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆಲ್ಲ ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಸಂಖ್ಯೆ ಅಲ್ಫಾಬೆಟ್ ಯಾವ್ದು ಅಂತ ನಾವು ಕಂಡುಹಿಡಿಬೇಕ್ರಿ. ಓಕೆ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಡಿಫ್ರೆನ್ಸ್ ಅನ್ನು ನೋಡ್ಕೊಂಡ್ಬಿಟ್ರಿ ಒಂದ್ಸಲ. ಡಿಫ್ರೆನ್ಸ್ ಅನ್ನು ನೋಡ್ಕೊಂಡ್ಬಿಟ್ರೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಎ ಆದ ನಂತರ ಬಿ ಸಿ ಡಿ +3 ಮಾಡ್ಯಾರ ಕರೆಕ್ಟ್ ಅಲ್ವಾ +3 ಮಾಡ್ಯಾರ. ಅದೇ ರೀತಿ ಡಿ ದಿಂದ ಜಿ ಡಿ ಇ ಎಫ್ ಜಿ ಇ ಎಫ್ ಜಿ ಜಿ ಆದ ನಂತರ ಎಚ್ ಐ ಜೆ. ಇಲ್ಲೂ ಕೂಡ ಏನ್ ಮಾಡ್ಯಾರ +3 ಜೆ ಗೆ +3 ಅನ್ನ ಮಾಡಿದಂತ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವಂದ್ರೆ ಆಪ್ಷನ್ ಸಿ ಜೆ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ರಿ. 6 ಆಯ್ತು 7. ವಾಟ್ ಈಸ್ ದ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಆಫ್ ದಿ ಕ್ವಾಡ್ರಿಲೇಟರ್? ಒಳ ಕೋನಗಳ ಮೊತ್ತಕ್ಕೆ ಇದೆ. ಕ್ವಾಡ್ರಿಲೇಟರ್ ಆಂಗಲ್ ದ ಒಳ ಕೋನಗಳ ಮೊತ್ತಕ್ಕೆ ಇದೆ. ಓಕೆ, ನೋಡ್ರಲ್ಲಿ ಒಳ ಕೋನಗಳ ಮೊತ್ತಕ್ಕೆ ಇದೆ. ಹಾಗಿದ್ರೆ ಪ್ರತಿ ಒಂದೊಂದು ಆಂಗಲ್ ಕೂಡ ಎಷ್ಟಿರುತ್ತಂದ್ರೆ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ. ಹಾಗಿದ್ರೆ ಒಳಗೊಂದು ಟೋಟಲ್ ಮೊತ್ತಕ್ಕೆ ಇದೆ 90 + 90 + 90 + 90. 90 + 90 180, 180 + 90 270, 270 + 90 ಮಾಡಿದ್ರೆ 360 ಆಗುತ್ತೆ.
ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ನೋಡಿ 360 360 ಆಪ್ಷನ್ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ ಯಾವುದು 8. ಕ್ವಶನ್ ನಂಬರ್ 8. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 ಫಾರ್ ದಿ 2 ಇಯರ್ಸ್ ಅಟ್ ದ 5% ಪರ್ annum ಅಂತ ಕೇಳ. ಓಕೆ ನಮಗ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯುವಂತ ಫಾರ್ಮುಲಾನ ಯೂಸ್ ಮಾಡಬೇಕು. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ ಟಿ ಆರ್ 100 ಅಂತ ಕರೀತೀವಿ. ಪಿ ಅಂದ್ರೆ ಏನ್ರಿ ಅಸಲ್. ಈಗ ನೋಡ್ರಿ ಟೋಟಲ್ ಅಮೌಂಟ್ ಎಷ್ಟಿರುತ್ತೆ, ಅಸಲ್ ಅಮೌಂಟ್ ಎಷ್ಟಿರುತ್ತೆ ಅಸಲ. ನೆಕ್ಸ್ಟ್ ಇಂಟು ಟೈಮ್ ಅವಧಿ. ನೆಕ್ಸ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟೈತಿ ಡಿವೈಡೆಡ್ ಬೈ ಏನು ಅಂದ್ರೆ 100 ಡಿವೈಡೆಡ್ ಬೈ 100. ಹಾಗಿದ್ರೆ ಕೊಟ್ಟಂತ ಈಕ್ವೇಶನ್ ಪಿ ಈಕ್ವಲ್ ಟು ಎಷ್ಟೈತ್ರಿ 2000. ಟೋಟಲ್ ಅಸಲ್ ಅಮೌಂಟ್ ಎಷ್ಟೈತ್ರಿ 2000 ರೂಪಾಯಿ ಐತ್ರಿ. ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹತ್ತಾರ ಅವ್ರ ಇದನ್ರಿ ಟೈಮ್ ಎಷ್ಟು ತಗೊಂಡಾರು 2 ವರ್ಷ ಟೈಮ್ ತಗೊಂಡಾರ 2 ಇಯರ್ಸ್ ಟೈಮ್ ತಗೊಂಡಾರ. ಹಾಗಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ 5% ಐತಿ. 2 ವರ್ಷ ತಗೊಂಡ 5% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಹಾಗಿದ್ರೆ ನಾವಿಲ್ಲಿ ಕಂಡು ಹಿಡಿಬೇಕಾರೆ ಇಲ್ಲಿ ನೋಡ್ರಿ ಫಾರ್ಮುಲಾದಾಗ ಅಪ್ಲೈ ಮಾಡಿ. ಎಸ್ ಐ ಈಕ್ವಲ್ ಟು 2000 ಇಂಟು ಟೈಮ್ ಎಷ್ಟೈತ್ರಿ 2 ರೇಟ್ ಆಫ್ ಇಂಟ್ರೆಸ್ಟ್ 5 ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0 ಕ್ಯಾನ್ಸಲ್. ಹಾಗಿದ್ರೆ 20 ಇಂಟು 2 ಇಂಟು 5 2 4 ಹಾಗಿದ್ರೆ 45 ಇಂಟು 5 4 20. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟಂತ 200. ಇದು 200 ಅನ್ನೋದು ಏನಿತ್ತು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ನಾವೇನಾದ್ರು ಫಾರ್ ಎಕ್ಸಾಂಪಲ್ 2 ವರ್ಷ ಟೈಮ್ ತಗೊಂಡು 5% ಅಂತೆ ಬಡ್ಡಿಯನ್ನ ತಗೊಂಡ್ರೆ 2000 ರೂಪಾಯಿ ನಾವು ಅಮೌಂಟ್ ಅನ್ನು ತಗೊಂಡು ಅಂದ್ರೆ ನಮ್ದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದ್ರೆ 200 rupees. ಇಂಟ್ರೆಸ್ಟ್ ಮಾತ್ರ ಎಷ್ಟಾಗುತ್ತೆ 200 rupees ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 200 rupees is the correct answer for this question. Okay, next question. Question number 9. What is the 20% of 150 ಅಂತ ಕೇಳಿದ್ರೆ ನಾವು ಪರ್ಸೆಂಟೇಜ್ ಅನ್ನ ಯಾವತ್ತು 100 ಹಾಗಿದ್ರೆ 100 10% ಎಷ್ಟ್ರಿ 0 ಆದ್ನಂತರ ರೈಟ್ ಸೈಡ್ ಇಂದ ಒಂದು ಪಾಯಿಂಟ್ ಆದ ನಂತರ ಅಂಕಿಯನ್ನ ಪಾಯಿಂಟ್ ಅನ್ನ ಕೊಡ್ಬೇಕ್ರಿ. ಹಾಗಿದ್ರೆ 100 10% ಎಷ್ಟು 10. ಫಾರ್ ಎಕ್ಸಾಂಪಲ್ 200 ನಮ್ಗೆ 10% ಬೇಕಾಗಿತ್ತು ಅಂತ ಹಾಗಿದ್ರೆ ಒಂದು ಪಾಯಿಂಟ್ ಆದ ನಂತರ 0 ಕೊಟ್ಟಂದ್ರೆ ಆನ್ಸರ್ ಎಷ್ಟು 20. ಸೊ ಅದೇ ರೀತಿ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ 150 ಇದ ನಮಗೆ ಏನ್ ಬೇಕಾಗಿತ್ರಿ 20% ಬೇಕಾಗಿತ್ತು. 150 ಏನ್ ಬೇಕಾಗಿತ್ರಿ 20% ಬೇಕಾಗಿತ್ತು ಅಂತ ಅನ್ಬೋದು. ಹಾಗಿದ್ರೆ 150 20% ಅನ್ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕ್ರಿ 10% ಅನ್ನ ಕಂಡುಹಿಡಿಬೇಕಾದ್ರೆ ಒಂದು 0 ಆದ ನಂತರ ಪಾಯಿಂಟ್ ಅನ್ನ ಕೊಡ್ಬೇಕು. 0 ಆದ ನಂತರ ಏನ್ ಮಾಡ್ಬೇಕ್ರಿ ಪಾಯಿಂಟ್ ಅನ್ನ ಕೊಡ್ಬೇಕು. ಈ 15 ಅನ್ನೋದು ಏನೈತ್ರಿ 10% ಮಾತ್ರ ಇದೆ. 15 10% ಇದೆ. ನಮ್ಗೆ 20% ಬೇಕಾಗೈತಿ. ಇಂಟು 2 ಮಾಡ್ಬೇಕು. ಇದಕ್ಕೂ ಕೂಡ ಇಂಟು 2 ಮಾಡ್ಬೇಕ್ರಿ. 15 30. ಹಾಗಿದ್ರ 150 20% ಆನ್ಸರ್ ಎಷ್ಟು ಬರುತ್ತಂದ್ರ 30. 30 is exactly right answer. Option C. Is it clear? Okay, ಹಾಗಿದ್ರೆ next ನೋಡಿ 9th question 10th question. A train is traveling 120 km in 2 hours. What is the speed ಅಂತ ಕೇಳ್ಯಾರ. ನಮ್ಗೆ ಟ್ರೈನ್ ಪ್ರಾಬ್ಲಮ್ಸ್ ಎಲ್ಲಿಯಾದ್ರೂ ಬಂದು ಅಂದ್ರೆ ನಮಗೆ ಮೇನ್ ಗೊತ್ತಿರಬೇಕಾಗಿತ್ತು ಡಿಸ್ಟೆನ್ಸ್ ಫಾರ್ಮುಲಾ, ಸ್ಪೀಡ್ ಫಾರ್ಮುಲಾ ಮತ್ತು ಟೈಮ್ ಫಾರ್ಮುಲಾ ಗೊತ್ತಿರಬೇಕು. ಡಿಸ್ಟೆನ್ಸ್ ಓಕೆ ಇದನ್ನ ನೆನ್ಪಿಟ್ಕೋಬೇಕಾರ ಟ್ರಿಕ್ ಏನಂದ್ರೆ ನಾವು ABCD ಅನ್ನ ಬರ್ಕೋತ ಬಂದ್ರೆ ಫಸ್ಟ್ ಯಾವ್ದು ಬರುತ್ತೆ ಡಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಎಸ್ ಬರುತ್ತೆ. ನೆಕ್ಸ್ಟ್ ಟೈಮ್ ಬರುತ್ತೆ. ಹಾಗಿದ್ರೆ ಡಿ ಈಕ್ವಲ್ ಟು ಫಾರ್ಮುಲಾ ಏನಂದ್ರೆ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಇಂಟು ಟೈಮ್ ಇವೆರಡು ಇಂಟುದಾಗಿದೆ. ಸೊ ಅದೇ ರೀತಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಅದೇ ರೀತಿ ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ ಹಾಗಿದ್ರೆ ನಮಗೆ ಏನ್ ಕ್ವಶನ್ ಕೇಳಿದ್ರೆ ಸ್ಪೀಡ್ ಈಕ್ವಲ್ ಟು ಕಂಡುಹಿಡಿಯೋಣ. ಸ್ಪೀಡ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹಾಗಿದ್ರೆ ಕೊಟ್ಟಂತ ಇಕ್ವೇಶನ್ ಡಿಸ್ಟೆನ್ಸ್ 120 ಕಿಲೋಮೀಟರ್ ಐತ್ರಿ. ಟೈಮ್ ಎಷ್ಟೈತೆ ಅಂದ್ರೆ 2 ಅವರ್ಸ್. 2 ಅವರ್ಸ್ ಟೈಮ್. 2 1 2 60. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು 60 ಕಿಲೋಮೀಟರ್ ಪರ್ ಅವರ್. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ ಹಾಗಿದ್ರೆ ನೋಡ್ರಿ ಈಗ ಟೋಟಲ್ ಆಗಿ ಏನ್ ಮಾಡೋಣ ಅಂದ್ರೆ 10 ಕ್ವಶನ್ ಗಳನ್ನು ಡಿಸ್ಕಷನ್ ಮಾಡಿದೆವು. ಸೊ ಇನ್ನೇನಂದ್ರೆ ಇನ್ನು ಉಳಿದಂತ ಕ್ವಶನ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಪ್ರತಿ ಸಂಡೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕ್ಲಾಸ್ ಅಲ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ರಾಯಬಾಗ್ ಸುತ್ತಮುತ್ತಲು ಇರುವಂತ ಎಲ್ಲ ಸ್ಪರ್ಧಾರ್ಥಿಗಳು ಏನ್ ಮಾಡ್ರಂದ್ರೆ ಎಕ್ಸಾಮ್ ಅನ್ನ ಅಟೆಂಡ್ ಆಗಿ ನಿಮ್ಗೂ ಎಕ್ಸಾಮ್ ದಾಗ ಬರೆಯುವಂತ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಎಕ್ಸಾಮ್ ಅಲ್ಲಿ ರಾಂಗ್ ಆಗಿರುವಂತ ಆಪ್ಷನ್ ಅನ್ನ ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ ತೆಗೆದು ಹಾಕ್ಬೋದು. ಸೊ ಏನ್ ಓದ್ಬೇಕು ಅನ್ನೋಕ್ಕಿಂತನೂ ಏನ್ ಓದ್ಬಾರ್ದು ಅನ್ನೋದು ಓದ್ಬೇಕು.
ಸೊ ಅದಕ್ಕಾಗಿ ಏನ್ ಮಾಡ್ರಿ ಅಂದ್ರೆ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಆದ್ರಿಂದ ನಾವು ಯಾವ್ದಾದ್ರು ಓದ್ಬೇಕು ಹೆಚ್ಚಿಗೆ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅದಕ್ಕಾಗಿ ಎಕ್ಸಾಮ್ ಅನ್ನ ಅಟೆಂಡ್ ಆಗ್ರಿ. ಸೊ ಈ ಕ್ಲಾಸ್ ಅನ್ನ ಏನ್ ಮಾಡೋಣ, ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ, ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.